ಸ್ನೇಹಿತರೆ ನಮಸ್ಕಾರ. ದಾವಣಗೆರೆಯ ರಣಕಣ ರಣರಂಗವಾಗಿ ಬದಲಾಗಿದೆ. ಈ ಬೈ ಎಲೆಕ್ಷನ್ ಇಷ್ಟು ಕಾವೇರುತ್ತೆ ಅಂತ ಹೇಳ್ಬಿಟ್ಟು ಬಹುಶಃ ಯಾರೂ ಕೂಡ ಆಲೋಚನೆಯನ್ನೇ ಮಾಡಿರಲಿಲ್ಲ. ಈಗಾಗಲೇ ಈ ಚುನಾವಣೆಯನ್ನು ಪ್ರತಿಷ್ಠೆಯಾಗಿ ಸ್ವೀಕರಿಸಿರುವಂಥ ಕಾಂಗ್ರೆಸ್ ಒಂದು ಕಡೆ ಆದರೆ, ಶತಾಯಗತಾಯ ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರವನ್ನು ವಶಪಡಿಸ್ಕೊಳ್ಬೇಕು ಅನ್ನುವಂಥ ಹಠದಲ್ಲಿ BJP ಬಿದ್ದಿದೆ. ಈ ನಡುವೆ BJPಯ ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ನ ಶಾಸಕರ ನಡುವೆ ಭಾರೀ ದೊಡ್ಡ ಹೈಡ್ರಾಮವೇ ನಡೆದು ಹೋಗಿದೆ. ಇದು ಬಹುಶಃ ಮುಂದಿನ ದಿನಗಳಲ್ಲಿ BJPಗೆ ದೊಡ್ಡ ಹೊಡೆತವನ್ನು ಕೊಡುವಂಥ ಚಾನ್ಸಸ್ ಎದ್ದು ಕಾಣಿಸ್ತಿದೆ. ಯಾಕಂತ ಹೇಳಿದ್ರೆ ಕೆಲವೊಂದು ಈ ಘಟನೆಗಳಿದ್ದಾವಲ್ಲ, ಚುನಾವಣೆಯಲ್ಲಿ ನಡೆಯುವಂಥ ಕೆಲವೊಂದು ಘಟನೆಗಳು, ಇದು ಹೇಗೆ ಬೇಕಾದರೂ ಚುನಾವಣೆಯ ದಿಕ್ಕನ್ನೇ ಬದಲಾಯಿಸಿ ಬಿಡಬಹುದು. ಅದೇ ರೀತಿ ಈಗಲೂ ಕೂಡ ಆಗಿದೆ. BJPಯ ಸವಾಲನ್ನು ಸ್ವೀಕರಿಸಿ ದಾವಣಗೆರೆಗೆ ಬಂದಂತಹ ಪ್ರದೀಪ್ ಈಶ್ವರು ಇಲ್ಲಿ ತೊಡೆ ತಟ್ಟಿದ್ದಾರೆ. ಕೇವಲ ತೊಡೆ ತಟ್ಟಿರೋದು ಮಾತ್ರವಲ್ಲ, BJP ನಾಯಕರ ವಿರುದ್ಧ ಬೆಂಕಿ ಉಂಡೆಯನ್ನೇ ಉಗುಳಿದ್ದಾರೆ. ಈ ಸಂದರ್ಭದಲ್ಲಿ ಈ ಪ್ರದೀಪ್ ಈಶ್ವರ್ಗೆ, ಹಾಲಿ ಶಾಸಕನಿಗೆ ಚಪ್ಪಲಿ ಪೊರಕೆಯನ್ನು ತೋರಿಸಿ BJP ಕಾರ್ಯಕರ್ತರು ಒಂದು ರೀತಿಯಲ್ಲಿ ಅಸಹ್ಯವನ್ನು ಮೆರೆದಿದ್ದಾರೆ, ತಮ್ಮ ತನವನ್ನು ಪ್ರದರ್ಶನ ಮಾಡಿದ್ದಾರೆ. ಇದು ಭಾರಿ ದೊಡ್ಡ ಹೈಡ್ರಾಮಾ ಸೃಷ್ಟಿಯಾಗೋದಕ್ಕೆ ಕಾರಣವಾಗಿದ್ದರೆ, ಎಲ್ಲೋ ಒಂದು ಕಡೆ BJP ತನ್ನ ಅಭ್ಯರ್ಥಿಯ ಸೋಲಿಗೆ ತಾನೇ ಕಾರಣ ಆಗ್ತಿದೆಯಾ ಅನ್ನುವಂಥ ಪ್ರಶ್ನೆಯೂ ಕೂಡ ಈಗಿಲ್ಲಿ ಗೊತ್ತಾಗ್ತಿದೆ. ಹಾಗಾದರೆ ಏನಾಗಿತ್ತು, ಏನಿದರ ಘಟನೆಯ ಹಿನ್ನೆಲೆ, ಏನಾಗ್ತಿದೆ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಕೆಲವು ಸಲ ಚುನಾವಣೆಯ ಸಂದರ್ಭದಲ್ಲಿ ಆಡುವಂಥ ಮಾತುಗಳು, ನಡವಳಿಕೆಗಳು ಎಷ್ಟು ಮುಖ್ಯವಾಗ್ತದೆ ಅನ್ನೋದಕ್ಕೆ ಸಾಕಷ್ಟು ರಿಸಲ್ಟ್ಗಳು ಉದಾಹರಣೆಯಾಗಿ ನಿಲ್ತವೆ. ಎಷ್ಟೋ ಅಭ್ಯರ್ಥಿಗಳ ಸೋಲಿಗೆ ಕೆಲವೊಂದಷ್ಟು ಕಾರ್ಯಕರ್ತರ ನಡವಳಿಕೆಗಳು ಅಥವಾ ಮುಖಂಡರ ಹೇಳಿಕೆಗಳೇ ಕಾರಣ ಆಗಿದ್ದಾವೆ. BJP ನಾಯಕರು ಹಾಕಿದಂತಹ ಸವಾಲನ್ನು ಸ್ವೀಕರಿಸಿದಂಥ ಪ್ರದೀಪ್ ಈಶ್ವರು ಸಾಕಷ್ಟು ಕಡೆ ಈಗಾಗಲೇ BJPಗೆ ಒಂದು ರೀತಿಯಲ್ಲಿ ಹಣ್ಣುಗಾಯಿ ನೀರುಗಾಯಿ ಮಾಡುವಂತಹ ಅಬ್ಬರದ ಭಾಷಣವನ್ನು ಮಾಡಿ ಬೆಂಡೆತ್ತಿದ್ದಾರೆ. ಇದೇ ರೀತಿ ದಾವಣಗೆರೆಯಲ್ಲೂ ಕೂಡ ಆರಂಭದಿಂದನೂ ಕೂಡ ಪ್ರದೀಪ್ ಈಶ್ವರ್ ತಮ್ಮ ಕದರನ್ನು ತೋರಿಸ್ತಾನೆ ಬಂದಿದ್ದಾರೆ. ತಮ್ಮ ಮಾತಿನ ಮೂಲಕ ಒಂದಷ್ಟು ಶಿಲ್ಲೆ ಚಪ್ಪಾಳೆಯನ್ನು ಗಿಟ್ಟಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ರೆ, ಮತ್ತೊಂದು ಕಡೆ BJP ನಾಯಕರ ಬಂಡವಾಳವನ್ನು ಬಟಾಬಯಲು ಮಾಡುವಂಥ ಕೆಲಸವನ್ನು ಪ್ರದೀಪ್ ಈಶ್ವರ್ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇಲ್ಲೂ ಕೂಡ ಹಾಗೆ BJP ನಾಯಕರು ಹಾಕಿದಂತಹ ಸವಾಲನ್ನು ಸ್ವೀಕರಿಸಿದಂಥ ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ನ ಶಾಸಕ ಪ್ರದೀಪ್ ಈಶ್ವರು ದಾವಣಗೆರೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಈ ವೇಳೆ BJP ಕಾರ್ಯಕರ್ತರು ಚಪ್ಪಲಿ ಪೊರಕೆಯನ್ನು ತೋರಿಸಿದ್ದಾರೆ. BJP ಕಾರ್ಯಕರ್ತರು ಚಪ್ಪಲಿ ಮತ್ತು ಪೊರಕೆಯನ್ನು ತೋರಿಸಿದ್ದಾರೆ. ಈ ವೇಳೆ ಉಭಯ ಪಕ್ಷಗಳ ಕಾರ್ಯಕರ್ತರ ನಡುವೆ ಭಾರಿ ದೊಡ್ಡ ಹೈಡ್ರಾಮೆ ನಡೆದು ಹೋಗಿದೆ ರಸ್ತೆಯ ಮಧ್ಯದಲ್ಲೇ. ಅಸಲಿಗೆ ದಾವಣಗೆರೆ ಉಪಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ಸಮರ್ಥ ಶಾಮನೂರು ನಾಮಪತ್ರ ಸಲ್ಲಿಕೆ ದಿನ ನಗರಕ್ಕೆ ಬಂದಿದ್ದಂತಹ ಶಾಸಕ ಪ್ರದೀಪ್ ಈಶ್ವರು BJP ಅಯೋಗ್ಯರಿಗೆ ಮತ ಹಾಕಿಬಿಡಿ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದರು. ಇದಕ್ಕೆ ಸ್ಥಳೀಯ BJP ನಾಯಕರು ತೀವ್ರವಾದಂಥ ಆಕ್ರೋಶವನ್ನು ವ್ಯಕ್ತಪಡಿಸಿ, ದಮ್ಮು ತಾಕತ್ತಿದ್ರೆ ದಾವಣಗೆರೆಗೆ ಬಾ ಅಂತೇಳಿ ಸವಾಲನ್ನು ಹಾಕಿದರು. ಇದರ ಬೆನ್ನಲ್ಲೇ ಶನಿವಾರ ಪ್ರದೀಪ್ ಈಶ್ವರು ದಾವಣಗೆರೆಗೆ ಬಂದಿದ್ದು ಮಾತ್ರವಲ್ಲದೆ ದೊಡ್ಡದೊಂದು ರ್ಯಾಲಿಯನ್ನೇ ಹಮ್ಮಿಕೊಂಡಿದ್ದರು. ದಾವಣಗೆರೆಗೆ ಬಂದಂತಹ ಕಾಂಗ್ರೆಸ್ನ ಶಾಸಕ ಪ್ರದೀಪ್ ಈಶ್ವರ್ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಜಿಲ್ಲಾ KB ಬಡಾವಣೆಯ BJP ಕಚೇರಿ ಮುಂದೆಯೇ ರ್ಯಾಲಿಯನ್ನು ಮಾಡಿದರು. ಕಾರ್ನ ಮೇಲೇರಿ ನಿಂತು ಪಕ್ಷದ ಬಾವುಟವನ್ನು ಹಾರಾಟ ನಡೆಸಿದರು. ಇದರಿಂದ ಸ್ಥಳದಲ್ಲಿದ್ದಂತಹ BJP ಕಾರ್ಯಕರ್ತರು ರೊಚ್ಚಿಗೇಳಿದ್ದಾರೆ. ಕಸದ ಪೊರಕೆ ಚಪ್ಪಲಿಯನ್ನು ತೋರಿಸ್ತಾರೆ. ಪ್ರದೀಪ್ ಈಶ್ವರ್ ತೊಡೆತಟ್ಟಿ ಇದು ನನ್ನ ದಮ್ಮು ತಾಕತ್ತು ಅಂತಲೂ ಕೂಡ ವಾಪಸ್ ಅವರಿಗೆ ಅಟ್ಯಾಕನ್ನು ಮಾಡ್ತಾರೆ. ಅಂದರೆ ಅವ್ರಿಗೇನು ಉತ್ತರವನ್ನು ಕೊಡಬೇಕೋ ಆ ಉತ್ತರವನ್ನು ಕೊಡ್ತಾರೆ. ಪ್ರದೀಪ್ ಈಶ್ವರ್ ವಿರುದ್ಧ ಸಿಟ್ಟಿಗಿದ್ದಂಥ ಸ್ಥಳೀಯ BJP ಕಾರ್ಯಕರ್ತರು ಜಗಳಕ್ಕೆ ಮುಂದಾಗ್ತಾರೆ. ಜೋರು ವಾಗ್ವಾದ ನಡೆಯುತ್ತೆ. ಈ ವೇಳೆ ಸ್ಥಳದಲ್ಲಿದ್ದಂಥ ಪೊಲೀಸರು, ಭದ್ರತಾ ಸಿಬ್ಬಂದಿ ಉಭಯ ಪಕ್ಷದ ಕಾರ್ಯಕರ್ತರನ್ನು ತಡೆದು ಸಮಾಧಾನವನ್ನು ಮಾಡಿ ಅಲ್ಲಿಂದ ಕಳಿಸಿಕೊಡ್ತಾರೆ. ಕೆಲ ಕಾಲ ಆತಂಕದ ವಾತಾವರಣ ನಿರ್ಮಾಣ ಆಗಿದ್ದು ಸತ್ಯ. ದಾವಣಗೆರೆಯಲ್ಲಿ ಈ ಸಂಬಂಧ ಸಾಕಷ್ಟು ಪರ ವಿರೋಧ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಇನ್ನು ಪ್ರದೀಪ್ ಈಶ್ವರು ಈ ಸಂದರ್ಭದಲ್ಲಿ ವಿಜಯೇಂದ್ರ ಯತ್ನಾಳ್ ಅವರನ್ನು ಒಂದು ರೀತಿಯಲ್ಲಿ ಅವರು ಹೇಗೆಲ್ಲ ಜಾಡಿಸ್ಬೋದು ಹಾಗೆ ಜಾಡಿಸ್ಬಿಟ್ಟಿದ್ದಾರೆ. ವಿಜಯೇಂದ್ರ ಯತ್ನಾಳ್ ಅವರು ಅವರ ಚೇಲಗಳ ಕೈಯಲ್ಲಿ ಸವಾಲನ್ನು ಹಾಕಿಸಿದ್ರು. ಅವರ ಆಫೀಸ್ ಮುಂದೆ ಬಂದು ತೊಡೆಯನ್ನು ತಟ್ಟಿದ್ದೀನಿ ಅಂತಲೂ ಕೂಡ ಹೇಳಿದರು. ಮಾತ್ರವಲ್ಲದೆ ತಲೆ ಕೂದಲು ಕಿತ್ತಂತೆ ಸನ್ನೆ ಮಾಡಿದಂಥ ಶಾಸಕರು ನನ್ನ ಒಂದೇ ಒಂದು ಕೂದಲನ್ನು ಕೂಡ ಕಿತ್ಕೊಳ್ಳೋಕ್ಕೆ ಆಗೋದಿಲ್ಲ ಅನ್ನುವಂಥ ಸಂದೇಶವನ್ನು ಕೊಟ್ಟರು. ಇನ್ನು ಚಪ್ಪಲಿ ಪ್ರದರ್ಶನ, ಕಸದ ಪೊರಕೆ ಪ್ರದರ್ಶನ ಇವೆಲ್ಲವೂ ಕೂಡ BJPಯ ಸಂಸ್ಕೃತಿ. ಅಹಿಂದ ನಾಯಕನಿಗೆ ಮಾಡಿರುವಂಥ ಅವಮಾನ. ಅಹಿಂದ ಮತಗಳು ಹೆಚ್ಚಾಗಿರುವಂಥ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಇದಕ್ಕೆ ಉತ್ತರ ಸಿಗ್ತದೆ. ಈ ಎಲೆಕ್ಷನ್ ದಿನ ಇದಕ್ಕೆ ಉತ್ತರ ಸಿಗ್ತದೆ ಅನ್ನುವಂಥ ವಿಚಾರವನ್ನು ಹೇಳಿ, ನನ್ನನ್ನು ಎಷ್ಟಾದರೂ ಕೂಡ ಬಯಸಿಕೊಳ್ಳುತ್ತೇನೆ. ನನ್ನ ಮೇಲೆ ನಿಮ್ಮ ಪಕ್ಷದವರು 8 ಮಾನನಷ್ಟ ಮೊಕದ್ದಮೆಯನ್ನು ಹಾಕಿದ್ದಾರೆ. ಆದರೆ ತೊಡೆ ತಟ್ಟಿದರೆ ಗೊತ್ತಾಯ್ತಲ್ಲ
ಏನಾಯಿತು ಅಂತ BJP ಕಚೇರಿ ಮುಂದೆ ನಿಂತು ತೊಡೆ ತಟ್ಟಿದ್ದೀನಿ. ಇಷ್ಟೇ ನಡೆಯೋದು. ಈಗ ಹೋಗಿ ನಿಮ್ಮ ನಾಯಕರು ಬೈತಾರೆ, ಬೈಸ್ಕೊಳ್ಳಿ ಅಂತಲೂ ಕೂಡ BJP ಅವರಿಗೆ ತಿರುಗೇಟನ್ನು ಕೊಡ್ತಾರೆ. ಇನ್ನು ಉಪಚುನಾವಣೆಯಲ್ಲಿ ಒಂದು ಮತ ಕೂಡ ವ್ಯರ್ಥವಾಗದಂತೆ ಮುಸ್ಲಿಮರು ಎಚ್ಚರ ವಹಿಸಬೇಕು. ಸಮರ್ಥ 50,000 ಲೀಡ್ನಿಂದ ಗೆಲ್ತಾರೆ ಅಂಥೇಳಿ ಪ್ರದೀಪ್ ಈಶ್ವರ್ ಚಾಲೆಂಜನ್ನು ಹಾಕ್ತಾರೆ. ಜಯದೇವ ವೃತ್ತದ ಬಹಿರಂಗ ಸಭೆಯಲ್ಲಿ ಮಾತನಾಡಿ, ನಾನೊಬ್ಬ ಅಹಿಂದ ಹುಡುಗ, CM ಅಹಿಂದ ನಾಯಕ ಸೂಚಿಸಿರುವಂಥ ಅಭ್ಯರ್ಥಿ ಸಮರ್ಥ. ಈ ರಾಜ್ಯವನ್ನು ಆಳ್ತಾ ಇರೋದು ಕುರುಬರ ರಕ್ತ. ಕುರುಬರೆಲ್ಲ ಒಂದಾಗಿ ಕಾಂಗ್ರೆಸ್ಸನ್ನು ಗೆಲ್ಲಿಸಿ ಸಿದ್ದರಾಮಯ್ಯನವರ ಗೌರವವನ್ನು ಉಳಿಸಿ ಎನ್ನುವಂತಹ ಮನವಿಯನ್ನು ಮಾಡಿದರು. ಅಲ್ಲಿಗೆ ಇಲ್ಲಿ ಪ್ರದೀಪ್ ಈಶ್ವರ್ ಒಂದೇ ಕಲ್ಲಲ್ಲಿ 2 ಹಕ್ಕಿಯನ್ನು ಹೊಡೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಒಂದು, ಈ BJPಯ ಸಂಸ್ಕೃತಿಯ ಬಗ್ಗೆ, ಅಂದರೆ ಚಪ್ಪಲಿ ಮತ್ತು ಪೊರಕೆಯನ್ನು ತೋರಿಸಿದಂಥ ಸಂಸ್ಕೃತಿ ಅಥವಾ ಆ ನಡೆಯ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಅದನ್ನು ಒಂದು ರೀತಿಯಲ್ಲಿ ತಮ್ಮದೇ ಆದಂತಹ ಸ್ಟ್ರಾಟಜಿಯ ಮೂಲಕ ಬದಲಾಯಿಸಿಬಿಟ್ಟಿದ್ದಾರೆ. ಏನು, ಅಹಿಂದ ಶಾಸಕನಿಗೆ ಈ ರೀತಿ ಚಪ್ಪಲಿಯನ್ನು ಮತ್ತು ಪೊರಕೆಯನ್ನು ತೋರಿಸಿದರು ಅಂಥೇಳಿ. ಇದು 2 ರೀತಿಯಲ್ಲಿ ಲಾಭ ಆಗಬಹುದು ಅನ್ನುವಂಥದ್ದು ಈ ಲೆಕ್ಕಾಚಾರ. ಏನು, ಒಂದು, ಅಹಿಂದ ಮತಗಳನ್ನು ಸೆಳೆಯೋದಕ್ಕೆ ಇದು ಅನುಕೂಲ ಆಗ್ಬೋದು. ಎರಡನೇದು, BJPಯ ವಿರುದ್ಧ ಒಂದು ಈ ಟ್ರೆಂಡ್ ಸೆಟ್ಟರನ್ನು ಮಾಡಬೇಕಲ್ವ, ಒಂದು ಟರ್ನಿಂಗ್ ಪಾಯಿಂಟ್ ಆಗಬೇಕಲ್ವ, ಅದು ಈ ಘಟನೆ ಆಗಬಹುದು ಅನ್ನುವಂಥದ್ದು ಕೆಲವರ ಅಭಿಪ್ರಾಯ. ಪ್ರದೀಪ್ ಈಶ್ವರ್ ಕೂಡ ಅದನ್ನು ನೀಟಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಅಂದರೆ ನಾನು ಆರಂಭದಲ್ಲಿ ಹೇಳಿದೆ ಗೊತ್ತಾ ನಿಮಗೆ, ಈ ಚುನಾವಣೆಯಲ್ಲಿ ಆಡುವಂಥ ಮಾತುಗಳು ಮತ್ತು ಒಂದೊಂದು ನಡವಳಿಕೆಗಳು ಎಷ್ಟು ದೊಡ್ಡ ಮ್ಯಾಟ್ರ್ ಆಗ್ತದೆ, ಎಷ್ಟು ಬದಲಾವಣೆಗೆ ಕಾರಣ ಆಗ್ತದೆ, ಎಷ್ಟು ದೊಡ್ಡ ತಿರುವನ್ನು ಕೂಡ ಕೊಡಬಲ್ಲದು ಅನ್ನೋದನ್ನು ಇದು ಸಾರಿ ಸಾರಿ ಹೇಳ್ತಾ ಇದೆ. ಇಲ್ಲೂ ಕೂಡ ಹಾಗೆ ಪ್ರದೀಪ್ ಈಶ್ವರ್ ಮಾಡಿದಂಥ ಒಂದೇ ಎಡವಟ್ಟು ಎಂತಹ ದೊಡ್ಡ ಕಾಸ್ಟ್ಲಿ ಕೆಲಸ ಆಗಿಬಿಟ್ಟು ಗೊತ್ತಿಲ್ಲ. ಪ್ರದೀಪ್ ಈಶ್ವರ್ಗೆ BJP ಮಾಡಿದಂಥ ಈ ಅವಮಾನ BJPಯ ಪಾಲಿಗೆ ಎಷ್ಟು ದೊಡ್ಡ ಕಾಸ್ಟ್ಲಿಯ ಪನಿಷ್ಮೆಂಟ್ ಆಗುತ್ತೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ತುಂಬ ಎಚ್ಚರಿಕೆಯಿಂದ ಈ ಸಂದರ್ಭದಲ್ಲಿ ಯಾವುದೋ ಈ ಪ್ರತಿಯೊಂದು ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ವರ್ತನೆಯನ್ನು ಮಾಡಬೇಕು. ಬಟ್ BJPಯ ಕಾರ್ಯಕರ್ತರ ಈ ವರ್ತನೆ ಇದೆಯಲ್ಲ, ಇದು ಈಗ ಏನಾಗುತ್ತೆ ಅಂದರೆ ಪ್ರದೀಪ್ ಈಶ್ವರ್ ಹೇಳಿದ ರೀತಿಯೇ ಅಹಿಂದ ಮತ್ತು BJP ಸಂಸ್ಕೃತಿ ಇವೆಲ್ಲವೂ ಕೂಡ ಇಲ್ಲಿ ವರ್ಕೌಟ್ ಆಗುತ್ತಾ ಆಗಲ್ವಾ, ಕಾದು ನೋಡಬೇಕು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಪ್ರದೀಪ್ ಈಶ್ವರ್ ಮಾಡಿದ್ದು ಸರಿನಾ, BJP ಕಾರ್ಯಕರ್ತರು ಮಾಡಿದ್ದು ಸರಿನಾ, ಯಾರು ಮಾಡಿದ್ದು ಸರಿ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.